Hello everyone, welcome to Sanmargaha classes. Let us see question number 36 of chapter Light. How can we see the objects of our surroundings? Explain. ಹಾಗಿದ್ರೆ ನಾವು ನಮ್ಮ ಸುತ್ತಮುತ್ತ ಇರೋ ಆಬ್ಜೆಕ್ಟ್ಸ್ ಅನ್ನ ಹೇಗೆ ನೋಡಬಹುದು? ಈಗ ನಾನು ನೋಡ್ತಿದ್ದೀನಿ, ಲ್ಯಾಪ್ಟಾಪ್ ನೋಡ್ತಿದ್ದೀನಿ, ಪೆನ್ ನೋಡ್ತಿದ್ದೀನಿ, ಚೇರ್ಸ್ ನೋಡ್ತಿದ್ದೀನಿ, ಟೇಬಲ್ಸ್, ವಾಲ್ಸ್, ಡೋರ್ಸ್, ವಿಂಡೋಸ್, ವೆಹಿಕಲ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಹಾಗಿದ್ರೆ ಹೌ ಕ್ಯಾನ್ ವಿ ಸಿ ದ ಆಬ್ಜೆಕ್ಟ್ಸ್ of our surroundings? The reflected light from an object enters our eyes. Okay, let us imagine we are watching this apple or we are looking into this apple. Ega, when sunlight falls on this apple reflects that light. ಈಗ ಈ ಆಪಲ್ ಏನ್ ಮಾಡುತ್ತೆ, ಸನ್ಲೈಟ್ ಏನ್ ಇದ್ರ ಮೇಲೆ ಬಿದ್ದಿತ್ತಲ್ಲ ಅದನ್ನ ರಿಫ್ಲೆಕ್ಟ್ ಮಾಡುತ್ತೆ. ಓಕೆ, ದಟ್ ರಿಫ್ಲೆಕ್ಟೆಡ್ ಲೈಟ್ ಎಂಟರ್ಸ್ ಅವರ್ ಐಸ್. ನಮ್ ಕಣ್ಣಿಗೆ ಆ ರಿಫ್ಲೆಕ್ಟೆಡ್ ಲೈಟ್ ಎಂಟರ್ ಆಗುತ್ತೆ. ಆಮೇಲೆ ಕಾರ್ನಿಯಾ ಪಾಸ್ ಆಗಿ, ಪ್ಯೂಪಿಲ್ ಪಾಸ್ ಆಗಿ ಲೆನ್ಸಿಗೆ ಬಂದು ಆ ಲೆನ್ಸ್ ಇಂದ ಅಗೇನ್ ರಿಫ್ರಾಕ್ಟ್ ಆಗಿ an image is formed when the lens focuses that light on retina. ಲೆನ್ಸ್ ಏನ್ ಮಾಡ್ತಾ ಇದೆ, ಆ ಲೈಟ್ ಅನ್ನ ರೆಟಿನಾದ ಮೇಲೆ ಫೋಕಸ್ ಮಾಡ್ತಾ ಇದೆ. Image form ಆಗುತ್ತೆ. That retina particularly contains some specialized neurons called cones and rods. That cones are sensitive to bright light, whereas rods are sensitive to dim light. ಈಗ an image is formed on retina. ಇಲ್ಲಿ ರೆಟಿನಾದ ಮೇಲೆ ಇಮೇಜ್ ಫಾರ್ಮ್ ಆಗುತ್ತೆ. ಆಕ್ಚುಲಿ ಇಟ್ ಈಸ್ ಇನ್ವರ್ಟೆಡ್ ಫಾರ್ಮ್. ನಮ್ಗೆ ಆಪಲ್ ಹಿಂಗ್ ಕಾಣ್ತಾ ಇದೆ ಅಂದ್ರೆ ರೆಟಿನಾದ ಮೇಲೆ ಫಾರ್ಮ್ ಆಗಿರೋ ಇಮೇಜ್ ಉಲ್ಟಾ ಆಗಿರುತ್ತೆ. ಸೊ ಅನ್ ಆಬ್ಜೆಕ್ಟ್ ಬಿಕಮ್ಸ್ ವಿಸಿಬಲ್. ಆಮೇಲೆ ಏನಾಗುತ್ತೆ, ನ್ಯೂರಾನ್ಸ್ ಇನ್ ದ ರೆಟಿನಾ ಸೆಂಡ್ ಪರ್ಸೀವ್ಡ್ ಸೆನ್ಸೇಷನ್ಸ್ ಟು ದ ಬ್ರೈನ್ ಥ್ರೂ ದ ಆಪ್ಟಿಕ್ ನರ್ವ್. ಆಪ್ಟಿಕ್ ನರ್ವ್ ಥ್ರೂ ಆ ಸೆನ್ಸೇಷನ್ ಅನ್ನ ಬ್ರೈನಿಗೆ ಕಳಿಸುತ್ತೆ. ಬ್ರೈನ್ ಏನ್ ಮಾಡುತ್ತೆ, ರೆಕಗ್ನೈಸ್ ಮಾಡುತ್ತೆ ವಿಚ್ ಆಬ್ಜೆಕ್ಟ್ ಈಸ್ ದಿಸ್, ರೆಕಗ್ನೈಸ್ ಮಾಡುತ್ತೆ. ಜೊತೆಗೆ ಇನ್ವರ್ಟ್ ಆಗಿರೋ ಇಮೇಜ್ ನ ಏನಿದೆ ಸರಿ ಸ್ಟ್ರೇಟ್ ಆಗಿ ಮಾಡುವಂತದ್ದು ಬ್ರೈನ್ ನ ಕೆಲಸ. ಸೊ ನ್ಯೂರಾನ್ಸ್ ಇನ್ ದ ರೆಟಿನಾಸ್ ಅಂಡ್ ಪರ್ಸೀವ್ಡ್ ಸೆನ್ಸೇಷನ್ಸ್ ಟು ದ ಬ್ರೈನ್ ಥ್ರೂ ಆಪ್ಟಿಕ್ ನರ್ವ್. ಈ ತರ ನಾವು ಒಂದು ಆಬ್ಜೆಕ್ಟ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ಥ್ಯಾಂಕ್ ಯು.